ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸನ ಲಾಗ್ಸ್. ಯಾರಿಗೆ ಹಾಲು ಅಂದರೆ ಇಷ್ಟ ಅಲ್ವಾ ಅಂಥವ್ರಿಗೆ ಈ ರೆಸಿಪಿ ಇದು ಮಾಡೋದು ಕೂಡ ಅಷ್ಟೇ ಸಿಂಪಲ್ ಆಗಿದೆ ಹಾಗೂ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಇದು ಯಾವಾಗ ಬೇಕಂದ್ರೆ ಯಾವಾಗ ಈ ಸ್ವೀಟ್ನ ಮಾಡ್ಕೊಂಡು ತಿನ್ನೋಕ್ಕಾಗಂಗಿಲ್ಲ. ಯಾಕಂತಂದರೆ ಮುಂದೆ ಹೇಳ್ತೀನಿ. ನಮ್ಮ ಚಾನಲ್ ಏನರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾ ಹಾಕುವಂಥ ವಿಡಿಯೋ ಮೊದಲಿಗೆ ನೀವೇ ನೋಡ್ಬೋದು. ಬನ್ನಿ ಈ ಸ್ವೀಟ್ನ ಯಾವ ರೀತಿಯಾಗಿ ಮಾಡೋದು ನೋಡೋಣ. ಮೊದಲಿಗೆ ಒಂದು ಪಾತ್ರೆನ ತೊಗೊಂಡು ಒಂದು ಅರ್ಧ ಲೀಟ್ರ್ ಆಗೋಷ್ಟು ಹಾಲನ್ನ ಸೇರಿಸ್ಕೊತಾ ಇದ್ದೀನಿ. ಇದು ನಾರ್ಮಲ್ ಹಾಲಲ್ಲ, ಎಮ್ಮೆ ಅಥವಾ ಆಕಳು ಕರು ಹಾಕಿದ ಮೊದಲನೇ ದಿನದ ಹಾಲು ಇರುತ್ತಲ್ವ, ಹಾಲನ್ನ ತೊಗೊಂಡಿದ್ದೀನಿ. ನಾನಿಲ್ಲಿ ಆಕಳ ಹಾಲು ತೊಗೊಂಡಿದ್ದೀನಿ, ಹಾಗಾಗಿ ಇದು ಯೆಲ್ಲೋ ಕಲರ್ ಇದೆ. ನೀವು ಬೇಕಿದ್ರೆ ಎಮ್ಮೆ ಹಾಲು ಕೂಡ ತೊಗೋಬೋದು, ಆದರೆ ಕರು ಹಾಕಿದ ಮೊದಲನೇ ದಿನದ ಹಾಲೇ ತೊಗೊಳ್ಳಿ. ಇದಕ್ಕೆ ಒಂದು ಕಪ್ನಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ನಿಮಗೆ ಸ್ವೀಟ್ ಎಷ್ಟು ಬೇಕೋ ಅಷ್ಟು ನೋಡಿ ಬೆಲ್ಲನ ಸೇರಿಸ್ಕೊಳ್ಳಿ. ಬೆಲ್ಲಪ್ಪ ಸಕ್ಕರೆ ಕೂಡ ಸೇರಿಸ್ಕೋಬೋದು, ಬಟ್ ಬೆಲ್ಲ ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ಬೆಲ್ಲ ಆರೋಗ್ಯಕ್ಕೂ ಕೂಡ ಅಷ್ಟೇ ಒಳ್ಳೆಯದು. ನೀವು ಬೆಲ್ಲದ ಪೌಡ್ರ್ ಕೂಡ ಸಿಗುತ್ತೆ, ಅದು ಕೂಡ ನೀವು ಸೇರಿಸ್ಕೋಬೋದು. ಇಲ್ಲ ಅಂತಂದರೆ ನಾರ್ಮಲ್ ಬೆಲ್ಲ ಕೂಡ ಸೇರಿಸ್ಕೋಬೋದು. ಇದೆಲ್ಲ ಸೇರಿಸ್ಕೊಂಡಿದ್ದಾದ ನಂತರ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ಬೆಲ್ಲ ಮತ್ತು ಹಾಲು ಚೆನ್ನಾಗಿ ಇದೆಲ್ಲ ಮಿಕ್ಸ್ ಆಗಬೇಕು. ಇವಾಗ ಕಂಪ್ಲೀಟಾಗಿ ಇದು ಮಿಕ್ಸ್ ಆಗಿದೆ. ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಕೂಡ ಸೇರಿಸ್ಕೋಬೋದು. ನಾ ಇಲ್ಲಿ ಸಿಂಪಲಾಗಿ ಮಾಡ್ತಾ ಇರೋದ್ರೆ ಇದು ಯಾವುದು ಡ್ರೈ ಫ್ರೂಟ್ಸ್ ಸೇರಿಸ್ಕೊಂಡಿಲ್ಲ. ಸ್ವಲ್ಪ ಏಲಕ್ಕಿ ಪುಡಿ ಮತ್ತು ಸೋಂಪು ಸೇರಿಸ್ಕೊಂಡಿದ್ದೀನಿ. ನೀವು ಬೇಕಿದ್ದರೆ ಬಾದಾಮಿ, ಗೋಡಂಬಿ, ಒಣ ದ್ರಾಕ್ಷಿ ಕೂಡ ಸೇರಿಸ್ಕೋಬೋದು. ಬಟ್ ನಾನು ಇಲ್ಲಿ ಸಿಂಪಲಾಗಿ ಮಾಡ್ತಾ ಇರೋಂದರೆ ಏನೂ ಸೇರಿಸ್ಕೋತಾ ಇಲ್ಲ. ಅವಾಗ ಏನು ಹಾಕ್ಕೊಂಡಿದ್ವಲ್ವ ಏಲಕ್ಕಿ ಮತ್ತು ಸೋಂಪನ್ನ, ಅದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ತಳ ಅಂಟು ಚಾನ್ಸಸ್ ಇರುತ್ತೆ ಅಂತ ಒಮ್ಮೆ ಚೆನ್ನಾಗಿ ಮಿಕ್ಸ್ ಆದ ತಕ್ಷಣ ಇದನ್ನ ಬೇಯೋದಕ್ಕೆ ಇಟ್ಕೋಬೇಕು. ಬೇಯೋದಕ್ಕೆ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ಗ್ಲಾಸ್ನಷ್ಟು ನೀರನ್ನ ಸೇರಿಸಿ ಈ ರೀತಿ ಮೇಲೆ ಒಂದು ಪ್ಲೇಟ್ನ ಇಟ್ಕೋಬೇಕು. ಅಂದರೆ ಆ ನೀರು ಈ ಪ್ಲೇಟ್ ಮೇಲೆ ಬರಬಾರ್ದು. ಆ ರೀತಿಯಾಗಿ ಒಂದು ದೊಡ್ಡದು ಪ್ಲೇಟ್ನ ಇಟ್ಕೊಂಡಿದ್ದೀನಿ. ಅದಕ್ಕೆ ಒಂದು ಸ್ಪೂನಷ್ಟು ಎಣ್ಣೆ ಸೇರಿಸ್ಕೊಂಡು ಅದನ್ನ ಸ್ಪ್ರೆಡ್ ಮಾಡ್ಕೋಬೇಕು. ಅಂದರೆ ಈ ಸ್ವೀಟ್ ತಳ ಅಂಟಬಾರ್ದು ಅಂತ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಆವಾಗ ಏನು ಮಾಡಿ ಎತ್ತಿ ಇಟ್ಕೊಂಡಿದ್ವು ಹಾಲು ಮತ್ತು ಬೆಲ್ಲನ ಅದನ್ನ ಇದಕ್ಕೆ ಸೇರಿಸ್ಕೋತಾ ಇದ್ದೀನಿ. ಇದು ಅರ್ಧ ಲೀಟ್ರ್ ಹಾಲು ಒಂದು ಪ್ಲೇಟ್ ಹಿಡಿತೈತಿ. ನೀವು ಬೇಕಿದ್ರೆ ಜಾಸ್ತಿ ಮಾಡಿದರೆ ಇದಾದ ನಂತರ ಇನ್ನೊಮ್ಮೆ ಇಟ್ಕೋಬೋದು. ಇದೆಲ್ಲ ಹಾಕಿದಾದ ನಂತರ ಇದನ್ನು ಒಂದು ಪ್ಲೇಟ್ನ ಮುಚ್ಚಿ ಒಂದು 10ರಿಂದ 11 ನಿಮಿಷ ಇದನ್ನ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೋಬೇಕು. ಇವಾಗ ಜಾಸ್ತಿ ಏನಿದು ಟೈಮ್ ತೊಗೊಳ್ಳಲ್ಲ, ಒಂದು 10 ನಿಮಿಷ ಬೇಯಿಸಿದರೆ ಇದು ರೆಡಿ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ ನೋಡಿ. ಈ ರೀತಿಯಾಗಿ ಕೈಯಿಂದ ಮುಟ್ಟಿದರೆ ಇದು ಕೈಗೆ ಅಂಟ್ಕೋಬಾರ್ದು. ಈ ಕೈಗೆ ಅಂಟ್ಕೊಂಡಿಲ್ಲ ಅಂತಂದರೆ ಇದು ರೆಡಿ ಆಗುತ್ತೆ. ಇವಾಗ ಇದು ರೆಡಿಯಾಗಿದೆ. ಇದನ್ನು ಗ್ಯಾಸ್ನ ಆಫ್ ಮಾಡಿಕೊಂಡು ಇದು ಕಂಪ್ಲೀಟಾಗಿ ಕೂಲಾಗೋಕ್ಕೆ ಬಿಡಬೇಕು. ಕೂಲಾದ ನಂತರ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಇದನ್ನ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡ್ರೆ ತುಂಬ ಸಿಂಪಲ್ಲಾಗಿರೋ ಅಷ್ಟೇ ಟೇಸ್ಟಿಯಾಗಿರೋ ಹಾಲಿನ ಗಿಣ್ಣ ರೆಡಿ ಆಗುತ್ತೆ. ನಮ್ಮ ಸೈಡ್ ಇದನ್ನ ಬಟ್ಟಲು ಗಿಣ್ಣ ಅಂತ ಹೇಳ್ತಾರೆ. ನಿಮ್ಮ ಸೈಡ್ ಏನಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.